ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಎರಡು ಮುಖ್ಯ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದಾನೆ. ಮೊದಲನೇ ಮಾಹಿತಿ ಕೃಷಿ ಕೋಟಕ್ಕೆ ಸಂಬಂಧಪಟ್ಟಿರುವಂತದ್ದು, ಒಂದು ಗುಡ್ ನ್ಯೂಸ್ ಆಗಿರುವಂತದ್ದು. ಎರಡನೇದು ಕೆಇ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಹೇಳಕ್ ಹೋಗ್ತಾ ಇದ್ದಾನೆ. ಕೃಷಿ ಕೋಟದ ಬಗ್ಗೆ ಹೇಳಬೇಕು ಅಂತಂದ್ರೆ ನೋಡಿ, ನಿಮ್ಮೆಲ್ಲರೂ ತಿಳಿದಿರುವ ಹಾಗೆ ಇತ್ತೀಚೆಗೆ ಪ್ರಾಯೋಗಿಕ ಪರೀಕ್ಷೆ 17 ಎಕ್ಸಾಮ್ ಸೆಂಟರ್ ನಡೆದು ಆಲ್ರೆಡಿ ಫಲಿತಾಂಶ ಬಂದಿದೆ. ಫಲಿತಾಂಶ ಬಂದ ನಂತರ ಒಂದು ದೊಡ್ಡ ವ್ಯತ್ಯಾಸ ಫಲಿತಾಂಶದಲ್ಲಿ ಕಂಡು ಬಂದಿದೆ. ಏನಪ್ಪಾ ಅಂದ್ರೆ 16 ಎಕ್ಸಾಮ್ ಸೆಂಟರ್ ನ ಕಂಪೇರ್ ಮಾಡಿದ್ರೆ 200 ಅಂಕಗಳನ್ನ ಪಡೆದುಕೊಂಡಿರುವ ಸಂಖ್ಯೆ ಬೆರಳಿಕೆಯಷ್ಟು ಮಾತ್ರ ಇತ್ತು. ಆದ್ರೆ ಒಂದು ಎಕ್ಸಾಮ್ ಸೆಂಟರ್ ಚಿತ್ರದುರ್ಗದ ಹಿರಿಯೂರಲ್ಲಿ ನೋಡಿದ್ರೆ 74 ವಿದ್ಯಾರ್ಥಿಗಳು 200 ಅಂಕಗಳನ್ನು ಪಡೆದುಕೊಂಡಿದ್ದರು. ಇದರ ಒಂದು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ದೂರು ನೀಡಿದಲ್ಲಿ ವಿದ್ಯಾರ್ಥಿಗಳು ಕೆಇಗೆ ದೂರು ನೀಡಿದರು, ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಬ್ಯಾಂಗ್ಳೂರಿಗೂ ಸಹ ದೂರು ನೀಡಿದರು. ಇದಲ್ಲದ ಮೇಲೆ ಸರ್ಕಾರಕ್ಕೂ ಸಹ ಮನವಿ ಸಲ್ಲಿಸಿದ್ರು, ಮತ್ತೊಂದ್ಸಲ ಪರೀಕ್ಷೆ ನಡೆಸಿ, ಯಾಕಂದ್ರೆ ಅಕ್ರಮ ಎಸಗಿರುವಂತದ್ದು ಕಂಡು ಬಂದಿದೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಾಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಟೀಮ್, ಒಂದು ತಂಡ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಮತ್ತೆ ಸಿಸಿಟಿವಿ ಫುಟೇಜ್ ಮುಖಾಂತರ ಚೆಕ್ ಮಾಡಿದರೆ ಯಾವುದೇ ರೀತಿ ಅಕ್ರಮ ಎಸಗಿಲ್ಲ. ಆದರೆ ಈ ಒಂದು ಪ್ರಶ್ನೆಗಳು ಬಹಳ ಸುಲಭವಾಗಿರೋ ಕಾರಣದಿಂದಾಗಿ 74 ವಿದ್ಯಾರ್ಥಿಗಳು 200 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಎನಿವೆ, ವಿದ್ಯಾರ್ಥಿಗಳ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಮತ್ತೊಂದು ಸಲ ಪರೀಕ್ಷೆ ನಡೆಸಲು ನಿರ್ಧಾರ ಸರ್ಕಾರ ಮಾಡಿದೆ. ಈ ಪರೀಕ್ಷೆ ಚಿತ್ರದುರ್ಗದ ಹಿರಿಯರ ಎಕ್ಸಾಮ್ ಸೆಂಟರ್ಗೆ ಮಾತ್ರ ಸೀಮಿತವಾಗಿರುವಂತದ್ದು. ಉಳಿದಲ್ಲಿ ಎಲ್ಲಿ ಎಕ್ಸಾಮ್ ನಡೆಯೋದಿಲ್ಲ, ಆ ಒಂದು ಎಕ್ಸಾಮ್ ಸೆಂಟರ್ಗೆ ಮಾತ್ರ ಮರು ಪರೀಕ್ಷೆ ನಡೆಸಲಾಗುತ್ತೆ. ದಿನಾಂಕ ಯಾವುದು ಇನ್ನೂ ಡಿಸೈಡ್ ಮಾಡಿಲ್ಲ, ಬಹಳ ಬೇಗನೆ ಡಿಸೈಡ್ ಆಗುತ್ತೆ. ಅಂದ್ರೆ ಕೃಷಿ ಪ್ರಾಯೋಗಿಕ ಪರೀಕ್ಷೆ ಮತ್ತೊಂದ್ಸಲ ನಡಿಬೇಕಾಗುತ್ತೆ. ಸೊ ಅದರ ಡೇಟ್ ಡಿಸೈಡ್ ಆಗಬೇಕು, ಫಲಿತಾಂಶ ಬರಬೇಕು, ಇನ್ನೂ ಸಮಯ ಇದೆ. ಸೊ ಅದು ಬರಬೇಕು ಅಂತಂದ್ರೆ ಈ ಒಂದು ಕರ್ನಾಟಕ ಸಿಟಿ ರಿಸಲ್ಟ್ಸ್ ಇನ್ನೂ ಮತ್ತೆ ಮುಂದೂಡಲಾಗುತ್ತೆ. ಏನೇನು ನೋಟಿಫಿಕೇಶನ್ ಅಂತ ತಿಳಿಸ್ತೇನೆ. ಹಾಗಾಗಿ ಕರ್ನಾಟಕ ಸಿಟಿ ಫಲಿತಾಂಶ ಎಲ್ಲಿವರೆಗೂ ಕೃಷಿ ಕೋಟದ ಪರೀಕ್ಷೆ ಆಗೋದಿಲ್ಲೋ, ಅದರ ಫಲಿತಾಂಶ ಬರೋದಿಲ್ಲೋ, ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಕೆಸಿಟಿ ಫಲಿತಾಂಶವನ್ನು ಪ್ರಕಟ ಮಾಡೋದಿರೋದಿಲ್ಲ. ಸೊ ಹಾಗಾಗಿ ಕೆಸಿಟಿ ರಿಸಲ್ಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿದೆವು ಮೇ 25, 26 ಅಂತ ಇನ್ನೂ ಮುಂದೆ ಹೋಗುತ್ತೆ ಅನ್ಕೊಳ್ಳಿ. ಏನೇ ನೋಟಿಫಿಕೇಶನ್ ಬಂದಾಗೂ ತಿಳಿಸಿರ್ತೇನೆ. ಎರಡನೇ ಮಾಹಿತಿ ಕೆಇ ಕೌನ್ಸಿಲಿಂಗ್ ಸಂಬಂಧಪಟ್ಟಿರುವಂತದ್ದು. ಅದೇನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನೀಟ್ ಪರೀಕ್ಷೆ ಅಂದ್ರೆ ರೀನೀಟ್ ಪರೀಕ್ಷೆ ಜೂನ್ 21 ಹಾಗಾಗಿ ಒಂದು ತಿಂಗಳ ಮುಂದೆ ಮತ್ತೆ ಆಮೇಲೆ ಫಲಿತಾಂಶ ಮತ್ತೊಂದು ತಿಂಗಳು ಲೇಟ್ ಆಗುತ್ತೆ. ಯೂಶಲಿ ಕೆ ಏನ್ ಮಾಡ್ತಪ್ಪ ಅಂದ್ರೆ ಸಿಇಟಿ ಮತ್ತು ನೀಟ್ ಎರಡು ಕೌನ್ಸಿಲಿಂಗ್ ಪ್ರಕ್ರಿಯೆ ಒಟ್ಟಿಗೆ ನಡೆಸ್ತಾ ಇತ್ತು. ಬಟ್ ಈಗ ಒಟ್ಟಿಗೆ ನಡೆಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಡಿಲೇ ಆಗುತ್ತೆ. ಸೊ ಅದರಿಂದ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತೆ ಕೆಸಿಟಿ ಬರುವಂತಹ ಕೋರ್ಸಸ್ ಗಳ ಅಡ್ಮಿಷನ್ ಡೆಡ್ಲೈನ್ ಇರುತ್ತೋ ಅದರ ಅನುಗುಣವಾಗಿ ಪ್ರಕ್ರಿಯೆ ಅಂದ್ರೆ ಎಲ್ಲಾ ರೌಂಡ್ಗಳು ನಡೆಯೋದು ಬಹಳಷ್ಟು ಕಷ್ಟವಾಗುತ್ತೆ. ಮತ್ತೆ ಬಹಳಷ್ಟು ಇಂಜಿನಿಯರ್ ಸೀಟ್ಗಳು ಅದೇ ರೀತಿ ಉಳಿತಾ ಹೋಗುತ್ತೆ. ಸೊ ಹಾಗಾಗಿ ಇನ್ನೂ ಒಂದು ನಿರ್ಧಾರ ತೆಗೆದುಕೊಂಡಿಲ್ಲ. ಕರ್ನಾಟಕ ಸಿಇಟಿನೇ ಮೊದಲು ನಡೆಸೋಣ, ಆಮೇಲೆ ಒಂದು ಫಲಿತಾಂಶ ಬಂದ ನಂತರ ನೀಟ್ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸೋಣ ಅಂತ ವಿಚಾರ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನು ಅಫಿಷಿಯಲಿ ಯಾವುದೇ ರೀತಿ ಡಿಸಿಷನ್ ತೆಗೆದುಕೊಂಡಿಲ್ಲ. ಸೊ ಸಿಇಟಿ ಮೊದಲೇ ನಡೆಸಲೇಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ಡೆಡ್ಲೈನ್ ಅನುಗುಣವಾಗಿ ಮೊದಲೇ ಒಂದು 3-4 ರೌಂಡ್ ನಡೆಸಿದ್ರೆ ಎಲ್ಲಾ ಸೀಟ್ಗಳು ಭರ್ತಿ ಆಗ್ತವೆ. ಇಲ್ಲಪ್ಪ ಅಂದ್ರೆ ಸೀಟ್ಗಳು ಪೆಂಡಿಂಗ್ ಉಳಿಯುವಂತದ್ದು. ಸೊ ಆ ಒಂದು ಡೆಡ್ಲೈನ್ ಗಿಂತ ಮೊದಲನೇ ಎಲ್ಲಾ ರೌಂಡ್ಗಳು ಆಗೋದು ಬಹಳಷ್ಟು ಕಷ್ಟ. ಎನಿವೆ, ಅಫಿಷಿಯಲಿ ಇನ್ನೇ ನೋಟಿಫಿಕೇಶನ್ ಬರಲಿ, ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿ ಅಪ್ಡೇಟ್ ನೀಡ್ತಾ ಹೋಗ್ತೇನೆ. ಮತ್ತೊಂದು ಮುಂದೆ ಟೇಕ್ ಕೇರ್, ಬಾಯ್.